ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುಂದಿನ ಆಟ ಸೈಕಲ್ ಆಟ. ದಂಪತಿಗಳು ಸೈಕಲ್ ಮೇಲೆ ಕೂತ್ಕೊಳ್ಳಿ ಅಂತಾಳೆ ಆ್ಯಂಕರ್. ಪ್ರೇಮ, ಸಾಕು ನೋಡಿದ್ದು, ಬಾ ಸೈಕಲ್ ಹತ್ತು ಅಂತಾನೆ ರಾಮ್. ನೀನು ಹೀಗೆ ಸೈಕಲ್ ಹಿಡ್ಕೊಂಡಿರೋದನ್ನು ನೋಡಿದರೆ ಯಾವುದೋ ಹಳೆ ಕಾಲದ ಹೀರೋ ಥರ ಕಾಣಿಸ್ತಿದ್ಯಾ. ಅದೇ ಯಾವ ಹೀರೋ ಅಂತ ನೆನ್ಪು ಮಾಡ್ಕೋತಿದ್ದೆ ಅಂತಾಳೆ ಪ್ರೇಮ. ನಿನ್ನ ತಲೆ ಸೈಕಲ್ ಹತ್ತು ಅಂತಾನೆ ರಾಮ್. ಈಚೆ ಮಹಾದೇವ, ಹಲೋ ಎಕ್ಸ್ಕ್ಯೂಸ್ ಮೀ, ಬಾ ಅಮ್ಮೆ, ಸೈಕಲ್ ರೆಡಿ ಇದೆ, ಬಾ ಕೂತ್ಕೋ ಅಂತಾನೆ. ಇಲ್ಲ ಮಹಾದೇವ, ನಾನು ಬರೋದಿಲ್ಲ, ನನಗೆ ಭಯ ಆಗ್ತಿದೆ, ನಾನು ಯಾವತ್ತೂ ಸೈಕಲಲ್ಲಿ ಕೂತಿಲ್ಲ ಅಂತಾಳೆ ಕಾವ್ಯ. ಹೊಸ ಅನುಭವ ಆಯ್ತದೆ, ಬಾ ಬಾ ಅಂತಾನೆ ಮಹಾದೇವ. ನಾನು ಹಿಂದೆ ಕೂತ್ಕೊಳ್ಳಾ ಅಂತಾಳೆ ಕಾವ್ಯ. ಅಮ್ಮಿ, ಇದು ನಿಧಾನಕ್ಕೆ ಹೋಗೋ ರೇಸು, ನೀನು ಹಿಂದೆ ಕೂತ್ಕೊಂಡ್ರೆ ಬ್ಯಾಲೆನ್ಸ್ ಸಿಗೋದಿಲ್ಲ, ಹಾಗೆ ಬಿದ್ದೋಯ್ತೀವಿ, ನೀನು ಮುಂದೆ ಕೂತ್ಕೋ, ನನಗೂ ಧೈರ್ಯ ಇರ್ತದೆ, ಹಾಗೆ ಬ್ಯಾಲೆನ್ಸ್ ನೋಡಿಕೊಂಡು ಹೊರಟು ಹೋಯ್ತೀನಿ ಅಂತಾನೆ ಮಹಾದೇವ. ಬೇಡ ಮಹಾದೇವ, ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಬರೋದಿಲ್ಲ, ಎಲ್ಲರೂ ನೋಡ್ತಿದ್ದಾರೆ ಬೇರೆ ಅಂತಾಳೆ ಕಾವ್ಯ. ಅಯ್ಯೋ ಶಿವನೇ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದರೆ ನಾವು ಬದುಕೋಕ್ಕಾಯ್ತದ, ನಾವು ಗೆಲ್ಲೋಕ್ಕಾಯ್ತದ, ಬಾ ಮಿ ಸುಮ್ಮನೆ ಅಂತಾನೆ ಮಹಾದೇವ. ಇಲ್ಲ ಅಂತ ತಲೆಯಲ್ಲಾಡಿಸ್ತಾಳೆ ಕಾವ್ಯ. ಅದನ್ನು ನೋಡಿ ಭರತ್ ಆ್ಯಂಕರ್ ಹತ್ರ ಲಾಸ್ಟ್ ಕಾಲ್ ಅಂತ ಹೇಳಿ ಮಹಾದೇವ ಇಲ್ದೇನೆ ಶುರು ಮಾಡೋಣ, ನಾನು ಫ್ಲ್ಯಾಗ್ ತೋರಿಸ್ತೀನಿ ಅಂತಾನೆ ಭರತ್. ಕಾವ್ಯ ಅವರೇ, ದಯಮಾಡಿ ಸೈಕಲ್ ಹತ್ತಿ, ಟೈಮ್ ಆಗ್ತಿದೆ, ನೀವು ಆಡಲ್ಲ ಅಂದರೆ ಹಿಂದೆ ಬರ್ಬೋದು ಅಂತಾಳೆ ಆ್ಯಂಕರ್. ಕಾವ್ಯ ಹೋಗಮ್ಮ ಅಂತಾರೆ ಕಲ್ಯಾಣಿ. ಕಾವ್ಯ ಕೂತ್ಕೋತಾಳೆ. ಪ್ರೇಮ ಬಾರೆ ಅಂತಾನೆ ರಾಮ್. ಪ್ರೇಮನು ಕೂತ್ಕೋತಾಳೆ. ಭರತ್ ಫ್ಲ್ಯಾಗ್ ಹಾರಿಸ್ತಾನೆ. ಎಲ್ಲರೂ ಸೈಕಲ್ ಮೆಟ್ಟೋಕ್ಕೆ ಶುರು ಮಾಡ್ತಾರೆ. ಏ ಮಹೇಶ್ವರಿ, ಮುಂದೆ ಕೂತ್ಕೊಳ್ಳೆ, ನೋಡೋಕೊಳ್ಳೆ ಸಣ್ಕಲಿ ಥರ ಇದೆಯಾ, ತೂಕ ಮಾತ್ರ ಮರದ ದಿಂಬೆ ಥರ ಇದೆ, ಸೈಕಲ್ ಒಂದೇ ಕಡೆ ವಾಲ್ತಿದೆ, ನಾನು ಸ್ಟಾರ್ಟೇ ಮಾಡಿಲ್ಲ, ಆಗಲೇ ಟೈರ್ ಪಂಕ್ಚರ್ ಆಗಿರೋ ಶಬ್ದ ಬರ್ತಿದೆ ಗೊತ್ತಾ ಅಂತಾರೆ ಶ್ರೀಧರ್. ಸುಮ್ಮನೆ ತುಳಿಯೋಕ್ಕಾಗದೆ ಏನೇನೋ ಕತೆ ಹೇಳಬೇಡಿ, ನಾನು ಬರಲ್ಲ ಆಡಲ್ಲ ಅಂತಂದರೆ ಕೇಳಿದ್ರಾ, ಈಗ ಅನುಭವಿಸಿ ಅಂತಾರೆ ಮಹೇಶ್ವರಿ. ಸೈಕಲ್ ಒಂದು ಕಡೆ ವಾಲುತ್ತೆ. ಏ ಅಂತ ಶ್ರೀಧರ್ ಮಹೇಶ್ವರಿ ಬೀಳ್ತಾರೆ. ನಮ್ಮ ಶ್ರೀಧರ್ ಸರ್ ಹಾಗೂ ಮಹೇಶ್ವರಿಯವರು ಬಿದ್ದು ಈ ಆಟದಿಂದ ಹೊರಗುಳಿದಿದ್ದಾರೆ ಅಂತಾಳೆ ಆ್ಯಂಕರ್. ಮಹಾದೇವ ಮತ್ತು ರಾಮ್ ಬ್ಯಾಲೆನ್ಸ್ ಮಾಡ್ತಾ ಸೈಕಲ್ ಮಿಡ್ತಾ ಇರ್ತಾರೆ. ಆಗ ಶಾರದಾ ಸೈಕಲಿಂದ ಕೆಳಗೆ ಬೀಳ್ತಾರೆ. ಸತ್ಯ ಹಾಗೂ ಶಾರದಾ ಅವರು, ನೀವು ಕೂಡ ಈ ಆಟದಿಂದ ಹೊರಗೆ ಉಳಿತಿದ್ದೀರಾ ಅಂತಾಳೆ ಆ್ಯಂಕರ್. ಮಹಾದೇವು ರಾಮ್ ಅಂತ ಕೂಗ್ತಾರೆ ಕಲ್ಯಾಣಿ. ರಾಮ್, ನೀನು ಬೇವುರ್ತಿದ್ಯಾ, ಬೇವರು ಒರೆಸ್ಲಾ ಅಂತಾಳೆ ಪ್ರೇಮ. ಏಯ್ ಒಂಚೂರು ಅಲ್ಲಾಡಬೇಡ, ಅಲ್ಲಾಡಿದ್ರೆ ಕೆಳಗೆ ಬೀಳ್ತೀವಿ ಅಂತಾನೆ ರಾಮ್. ಒಂದು ಹಾಡು ಹೇಳಲ್ಲ ಅಂತಾಳೆ ಪ್ರೇಮ. ಯಾಕೆ, ನನ್ನ ಕೆಳಗೆ ಬೀಳಿಸ್ಬೇಕಾ ಅಂತಾನೆ ರಾಮ್. ಕಾವ್ಯ, ಭಯ ಆದರೆ ನನ್ನ ಗಟ್ಟಿಯಾಗಿ ಹಿಡ್ಕೊ, ನಾನೇ ಸೋತ್ರೂ ಪರವಾಗಿಲ್ಲ, ನಿನ್ನ ಮಾತ್ರ ಸೈಕಲಿಂದ ಕೆಳಗೆ ಬೀಳಕ್ಕೆ ಬಿಡಲ್ಲ ನಾನು ಅಂತಾನೆ ಮಹಾದೇವ, ಸುಮ್ಮನೆ ಮಾತಾಡದೆ ಸೈಕಲ್ ಓಡಿಸು, ನೀನು ಮಾತಾಡೋ ನೆಪದಲ್ಲಿ ನನ್ನ ಕಿವಿ ಹತ್ರ ಬಂದು ಗಾಳಿ ಊದ್ಬೇಡ, ಒಂಥರ ಆಗುತ್ತೆ ಅಂತಾಳೆ ಕಾವ್ಯ. ಒಂಥರ ಅಂದರೆ ಪಿರುತಿ ಬಂದಂಗೆ ಆಯ್ತದಾ ಅಂತಾನೆ ಮಹಾದೇವ. ಮಣ್ಣು ಇಲ್ಲೇ ಇಳಿದು ಹೋಗೋಣ ಅನಿಸ್ತಿದೆ ಅಂತಾಳೆ ಕಾವ್ಯ. ಈ ಪ್ರಶಸ್ತಿ ಪರಿಸ್ಥಿತಿಯಿಂದ ನಾನು ನೀನು ಒಂದೇ ಸೈಕಲ್ ಮೇಲೆ ಕೂರೋ ಹಂಗಾಯ್ತು, ಇಂಥ ಬಂಗಾರದಂಥ ಅವಕಾಶನ ನಾನು ಹಾಳು ಮಾಡ್ಕೊಳ್ಳಲ್ಲ ಅಂತಾನೆ ಮಹಾದೇವ. ರಾಮ್, ನೀನು ಹೀಗೆ ಸೈಕಲ್ ತುಳಿತಿದ್ರೆ ಒಂದು ಕ್ಷಣ ಪ್ರಕೃತಿನೇ ನಿಂತಾಗೆ ಅನಿಸ್ತಿದೆ ಅಂತಾಳೆ ಪ್ರೇಮ, ಸೈಕಲ್ ನಿಂತಿರೋದು ಪ್ರಕೃತಿಯಿಂದ ಅಲ್ಲ ಕಣೆ, ನಾನು ನಿಲ್ಲಿಸಿರೋದು, ನನ್ನ ಮುಖ ನೋಡಬೇಡ, ಮುಂದೆ ನೋಡೆ, ಆಮೇಲೆ ಇಬ್ಬರು ಬಿದ್ದುಬಿಡ್ತೀವಿ ಅಂತ ಹೇಳಿದ್ದೀನಿ ಅಂತಾನೆ ರಾಮ್, ನಾವು ಗೆಲ್ಲಬೇಕು, ನೀನು ಚೆನ್ನಾಗಿ ಸೈಕಲ್ ಓಡಿಸು, ನಾನು ಮುಂದೆ ನೋಡ್ಕೊಂಡು ಮಾತಾಡ್ತೀನಿ ರಾಮ್, ನನಗೆ ಚಿಕ್ಕ ವಯಸ್ಸಿಂದ ಒಂದು ಕನಸಿತ್ತು ಅಂತಾಳೆ ಪ್ರೇಮ. ಏನು, ನನ್ನ ಜೊತೆ ಹೀಗೆ ಸೈಕಲ್ನಲ್ಲಿ ಕೂತ್ಕೊಳ್ಳೋ ಕನಸ ನಿಂದು ಅಂತಾನೆ ರಾಮ್. ನಿನ್ಗೆ ಹೆಂಗೆ ಗೊತ್ತಾಯಿತು ಅಂತಾಳೆ ಪ್ರೇಮ. ಏಯ್ ನನ್ನ ನೋಡಬೇಡ, ಮುಂದೆ ನೋಡೆ, ಬೀಳ್ತೀವಿ ಅಂತಾನೆ ರಾಮ್. ನಿಧಾನಕ್ಕೆ ತುಳಿಯೋ ಅಂತಾಳೆ ಪ್ರೇಮ. ಮಹಾದೇವ, ಇನ್ನು ಎಷ್ಟು ಹೊತ್ತು, ಬೇಗ ಲೈನ್ ಕ್ರಾಸ್ ಮಾಡು, ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತಾಳೆ ಕಾವ್ಯ. ಇದು ನಿಧಾನಕ್ಕೆ ಓಡಿಸೋ ರೇಸು, ಮೊದಲು ಯಾರು ಗೆರೆ ಮುಟ್ತಾರೋ ಅವ್ರು ಸೋತಂಗೆ, ಕೊನೆಗೆ ಯಾರು ಬರ್ತಾರೋ ಅವ್ರು ಗೆದ್ದಂಗೆ, ಸುಮ್ಮನಿರೋ ಅಂತಾನೆ ಮಹಾದೇವ. ಕಷ್ಟ ಆಗುತ್ತೆ ಮಹಾದೇವ ಅಂತಾಳೆ ಕಾವ್ಯ. ಆದರೆ ನನಗೆ ಇಷ್ಟ ಆಯ್ತದೆ ಕಾವ್ಯ ಅಂತಾನೆ ಮಹಾದೇವ, ಬಿಡಬೇಡ, ಮುಂದೆ ಹೋಗು, ಬಿಡಬೇಡ ಅಂತಾರೆ ಸತ್ಯ. ಮಹಾದೇವ, ಹಿಂದೆ ಜರುಗು ಅಂತಾಳೆ ಕಾವ್ಯ. ಬೀಳ್ತೀಯ ಕಾವ್ಯ ಅಂತ ಕಾಲನ್ನು ಕೆಳಗಡೆ ಇಡ್ತಾನೆ ಮಹಾದೇವ. ನಮ್ಮ ಮಹಾದೇವ ಕಾವ್ಯ ಅವರು ಕಾಲನ್ನು ಕೆಳಗಿಳಿಸಿ ಈ ಒಂದು ಆಟದಿಂದ ಹೊರಗಿಳಿದಿದ್ದಾರೆ. ನಿಯಮದ ಪ್ರಕಾರ ಆಡಿ ನಮ್ಮ ಆಟವನ್ನು ಗೆದ್ದಿರುವುದು ಪ್ರೇಮ ಹಾಗೂ ರಾಮ್. ಬರಲಿ ಚಪ್ಪಾಳೆ ಅಂತಾರೆ ಆ್ಯಂಕರ್. ಆಗ ಪ್ರೇಮ ಖುಷಿಯಿಂದ ಕುಣಿತ ರಾಮ್ನ ಗಟ್ಟಿಯಾಗಿ ತಪ್ಕೋತಾಳೆ. ರಾಮ್ ಆಚೆ ಈಚೆ ನೋಡ್ತಾನೆ. ಎಲ್ಲರೂ ಜೋರಾಗಿ ಕ್ಲಾಪ್ಸ್ ಮಾಡ್ತಿರ್ತಾರೆ. ಪ್ರೇಮ, ಎಲ್ಲರೂ ನೋಡ್ತಿದ್ದಾರೆ ಅಂತಾನೆ ರಾಮ್. ಆಗ ಪ್ರೇಮ ರಾಮ್ನ ಬಿಟ್ಟು, ಗೆದ್ದು ಖುಷಿಲಿ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ ರಾಮ್ ಅಂತಾಳೆ. ರಾಮ್ ಪ್ರೇಮ ಇಬ್ಬರು ತುಂಬ ಚೆನ್ನಾಗಿ ಆಡಿದ್ರಿ, ನಿಮ್ಮಿಬ್ಬರ ಹೊಂದಾಣಿಕೆ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಅಂತಾರೆ ಕಲ್ಯಾಣಿ. ನಾನು ಹೇಳಿಲ್ವಾ ನಿನಗೆ ಅತ್ತೆ, ನಿಮ್ಮ ಮಗ ತಿರುಗಿ ನಾನು ಅವನ ಮುಖ ನೋಡಿದರೆ ಬೀಳಿಸ್ಬಿಡ್ತೀನಿ ಅಂತ ಹೆದರಿಸ್ತಿದ್ದ, ನಾನೇ ಆಮೇಲೆ ಅವನಿಗೆ ಧೈರ್ಯ ಹೇಳಿದೆ, ಅದಕ್ಕೆ ನಾವು ಗೆದ್ದಿದ್ದು ಅಂತಾಳೆ ಪ್ರೇಮ. ಹೌದೌದು ಅಂತಾನೆ ರಾಮ್. ಏನಿಲ್ಲ ರಾಮ್, ಆಟದಾಗ ನಮ್ಮನ್ನೇ ಸೋಲಿಸ್ಬಿಟ್ಟಿಯಲ್ಲ, ಹೋಗಲಿ ಬಿಡು, ಗೆದ್ದಿದ್ಯಾರು, ನನ್ನ ತಮ್ಮ ತಾನೇ, ನನಗೆ ಖುಷಿನೇ ಅಂತಾನೆ ಮಹಾದೇವ.
ಅಳಿಯಂದ್ರೆ ನೀವೇ ಗೆಲ್ತೀರಾ ಅಂತ ಅಂದ್ಕೊಂಡಿದ್ದೆ. ನೀವು ಸೋತಿರೋದಕ್ಕೆ ನನಗೇನು ಬೇಜಾರಿಲ್ಲ. ಆದರೆ ಅಣ್ಣ ತಮ್ಮ ಇಬ್ಬರು ರಾಮಲಕ್ಷ್ಮಣನ ಥರ ಜೊತೆಯಾಗಿ ನಿಂತ್ಕೊಂಡಿದ್ದೀರಲ್ಲ, ಅದನ್ನು ನೋಡೋದಕ್ಕೆ ತುಂಬ ಖುಷಿ ಅಂತಾರೆ ಸತ್ಯ. ಈಗ ಹೆಂಡತಿಯರನ್ನು ಗಂಡಂದರು ಎತ್ಕೊಂಡು ಓಡುವಂಥ ಆಟ ಅಂತಾರೆ ಆ್ಯಂಕರ್. ಇದು ನಮಗೋಸ್ಕರನೇ ಮಾಡಿರೋ ಆಟ ಅಂತಾರೆ ಶ್ರೀಧರ. ನಾನಿನ್ನು ಹೊರಡ್ಲಾ ಅಂತಾನೆ ಭರತ್. ಅಯ್ಯೋ ಸರ್, ನೀವೇ ಇವತ್ತಿನ ಚೀಫ್ ಗೆಸ್ಟ್, ನೀವೇ ಹೊರಟ್ಬಿಟ್ರೆ ಹೇಗೆ? ಇನ್ನೊಂದೆರಡು ಗೇಮ್ ಸರ್, ಪ್ಲೀಸ್ ಇರಿ ಅಂತಾಳೆ ಆ್ಯಂಕರ್. ಈಗಿನ ಆಟ ಹೆಂಡತಿಯನ್ನು ಎತ್ಕೊಂಡು ಗಂಡ ಓಡಬೇಕು ಅಂತಾಳೆ ಆ್ಯಂಕರ್. ಮಹಾದೇವ, ನಾನು ಈ ಆಟಕ್ಕಿಲ್ಲ ಅಂತಾಳೆ ಕಾವ್ಯ. ಅಯ್ಯಯ್ಯೋ, ಹೆದರ್ಕೋಬೇಡ ಕಾವ್ಯ, ನಾನು ಮೊದಲೇ ಆಂಜನೇಯನ ಭಕ್ತ. ಸಂಜೀವಿನಿ ಪರ್ವತನ ಎತ್ಕೊಂಡು ಹೋದ ಹಾಗೆ ನಿನ್ನೆ ಎತ್ಕೊಂಡು ಹೋಗ್ಬಿಡ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತಾನೆ ಮಹಾದೇವ. ನೀನು ಏನೇ ಹೇಳಿದ್ರು ನಾನು ಈ ಆಟಕ್ಕಿಲ್ಲ ಅಂತಾಳೆ ಕಾವ್ಯ. ಕಾವ್ಯ, ಯಾಕಮ್ಮ ಇಷ್ಟೊಂದು ಭಯ ಪಡ್ತಿದ್ಯಾ? ನಮ್ಮ ಮಹಾದೇವು ಅವ್ನು ಬೀಳ್ತಾನೆ ವಿನಃ ನಿನ್ನ ಮಾತ್ರ ಕೆಳಗೆ ಬೀಳಿಸೋಲ್ಲ. ಧೈರ್ಯವಾಗಿ ಹೋಗಿ ಭಾಗವಹಿಸು, ಹೋಗು ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ಪ್ಲೀಸ್ ಬೇಡ ಅಂತಾಳೆ ಕಾವ್ಯ. ಮಗಳೇ, ನಮಗಂತೂ ವಯಸ್ಸಾಯಿತು, ನಾವು ಈ ಆಟದಲ್ಲಿಲ್ಲ, ನೀನಂತೂ ಹೋಗಲೇಬೇಕು. ನೋಡಲಿ, ರಾಮ್ ಪ್ರೇಮ ರೆಡಿಯಾಗಿದ್ದಾರೆ ಅಂತಾರೆ ಸತ್ಯ. ಹೋಗು ಮಗಳೇ ಅಂತಾರೆ ಕಲ್ಯಾಣಿ. ಬಾ ಅಮ್ಮಿ ಹೋಗೋಣ ಅಂತಾನೆ ಮಹಾದೇವ. ನಂತರ 4 ಜೋಡಿ ಮುಂದೆ ಬರ್ತಾರೆ. ನೋಡಿ, ಇವಾಗಲೇ ಹೇಳ್ತಿದ್ದೀನಿ, ಎತ್ಕೊಂಡು ಹೋಗುವಾಗ ಏನಾದರೂ ಬೀಳಿಸಿದ್ರೆ ಆವಾಗ ಮಾಡ್ತೀನಿ ನಿಮಗೆ ಅಂತಾರೆ ಮಹೇಶ್ವರಿ. ಏಯ್, ಎತ್ಕೊಂಡು ಹೋಗೋಕ್ಕೂ ಮುಂಚೆನೇ ಬೆದರಿಕೆ ಹಾಕಿ ಹೆದರಿಸ್ಬಿಡುವೆ, ನನ್ನ ಕೈಕಾಲು ಆಗಲೇ ನಡುಕ ಶುರುವಾಗಿದೆ ಅಂತಾರೆ ಶ್ರೀಧರ. ಕಾವ್ಯ, ಹೋಗಮ್ಮ ಅಂತಾನೆ ಮಹಾದೇವ. ರಾಮ್ ಪ್ರೇಮನ ಎತ್ಕೋತಾನೆ, ಮಹಾದೇವ ಕಾವ್ಯನ ಎತ್ಕೋತಾನೆ. ರಾಮ್, ಇಂಜೆಕ್ಷನ್ ಹಿಡಿದಿರೋ ಕೈಗಳಿದು, ಈಗ ನನ್ನ ಎತ್ಕೊಂಡಿದ್ಯಾ, ನಿನಗೆ ಭಾರ ಆಗ್ತಿದ್ರೆ ಹೇಳು, ನಾನೇ ನಿನ್ನ ಎತ್ಕೊಂಡು ಓಡಿ ಹೋಗ್ತೀನಿ, ಏನು ಕಷ್ಟ ಆಗಲ್ಲ ಅಂತಾಳೆ ಪ್ರೇಮ. ಅಮ್ಮ ತಾಯಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೊ, ನೋಡು ಈ ಗೇಮ್ನ ನಾವೇ ಗೆಲ್ಲೋದು ಅಂತಾನೆ ರಾಮ್. ಈಚೆ ಶ್ರೀಧರ್ ಮಹೇಶ್ವರಿನ ಎತ್ಕೊಂಡು, ನೀನು ಡಯಟ್ ಮಾಡಿ ಸ್ವಲ್ಪ ಸುಧಾರಿಸೋದಲ್ವೇನೆ, ನಿನ್ನ ಎತ್ತುತ್ತಾ ಇದ್ದ ಹಾಗೆ ಮೊಣಕಾಲು ನಮಸ್ಕಾರ ಮಾಡ್ತಿದೆ ಅಂತಾರೆ ಶ್ರೀಧರ. ಎತ್ಕೊಳ್ಳೋ ನೆಪದಲ್ಲಿ ನನ್ನ ಮುಟ್ಟೆ ಬಿಟ್ಟೆ ಅಲ್ವಾ ಅಂತಾಳೆ ಕಾವ್ಯ. ಇದೊಳ್ಳೆ ಕತೆ ಆಯಿತು, ಮುಟ್ಟದೆ ಎತ್ಕೊಳ್ಳೋಕ್ಕಾಯ್ತದ? ಏನು ಚಿಂತೆ ಮಾಡಬೇಡ, ಈ ಮಹಾದೇವ ನಿನ್ನ ಬೀಳ್ಸೋಕ್ಕಿಲ್ಲ ಅಂತಾನೆ ಮಹಾದೇವ. ಈಗಾಗಲೇ 2 ಸಲ ಬೀಳ್ಸಿದ್ಯೆ ನನ್ನ ಅಂತಾಳೆ ಕಾವ್ಯ. ಈ ಸಲ ನೋಡು ಹೆಂಗೆ ಓಡ್ತೀನಿ ಅಂತಾನೆ ಮಹಾದೇವ. ರೆಡಿ, 3, 2, 1 ಅಂತಾಳೆ ಆ್ಯಂಕರ್. ಆಗ ಮಹಾದೇವ ರಾಮ್ ಓಡೋಕೆ ಶುರು ಮಾಡ್ತಾರೆ. ಭರತ್ ಸಿಟ್ಟಿಂದ ನೋಡ್ತಾನೆ. ನಿಧಾನಕ್ಕೆ, ಬೀಳಿಸ್ಬೇಡಿ ಅಂತಾಳೆ ಮಹೇಶ್ವರಿ. ಸ್ವಲ್ಪ ಮುಂದೆ ಬಂದು ಮಹೇಶ್ವರಿನ ಬೀಳಿಸ್ತಾರೆ ಶ್ರೀಧರ. ಯಪ್ಪ ಅಂತ ಮಹೇಶ್ವರಿ ಸೊಂಟ ಹಿಡ್ಕೋತಾರೆ. ಆಗ ಕಿಟ್ಟಿ ಬಂದು ಅಕ್ಕನ ಎಬ್ಬಿಸಿ ಕರ್ಕೊಂಡು ಹೋಗ್ತಾನೆ. ಮಹಾದೇವ ರಾಮ್ ಜೋರಾಗಿ ಓಡ್ತಿರ್ತಾರೆ. ರಾಮ್, ಓಡೋ, ನಾವೇ ಗೆಲ್ಲಬೇಕು, ಓಡೋ ಅಂತಾಳೆ ಪ್ರೇಮ. ಈ ಮಹಾದೇವನ ಸೊಕ್ಕನ ಮುರಿಯೋಣ ಅಂತ ಬಂದರೆ ಈ ಕಾವ್ಯ ಫಂಕ್ಷನ್ಗೆ ಬಂದು ಎಲ್ಲ ಹಾಳು ಮಾಡಿದ್ಲು. ಈಗ ಇವನು ಎಲ್ಲರ ಮುಂದೆ ಅವಳನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತಿದ್ದಾನೆ, ನನ್ನ ಹೊಟ್ಟೆಗೆ ಬೆಂಕಿ ಇಡ್ತಿದ್ದಾನೆ, ಈ ಸಂಭ್ರಮನ ಹೇಗೆ ಹಾಳು ಮಾಡಲಿ ಅಂತ ಭರತ್ ಯೋಚನೆ ಮಾಡ್ತಾನೆ. ಮಹಾದೇವ, ಬೇಗ ಓಡು, ಅವ್ರು ಬಂದುಬಿಡ್ತಾರೆ, ನಾವೇ ಗೆಲ್ಲಬೇಕು ಅಂತಾಳೆ ಕಾವ್ಯ. ನಾವೇ ಗೆಲ್ಲಬೇಕು ಅಂತ ನೀನು ಹೇಳಿದ ಮೇಲೆ ಈ ಮಹಾದೇವ ಸೋಲೋಕ್ಕೆ ಸಾಧ್ಯನಾ? ನೋಡು ಹಿಂಗೆ ಓಡ್ತೀನಿ ಅಂತ ಜೋರಾಗಿ ಓಡ್ತಾನೆ ಮಹಾದೇವ. ನಂತರ ಗೆದ್ದು ಕಾವ್ಯನ ಜೋರಾಗಿ ತಿರುಗಿಸ್ತಾನೆ. ಮಹಾದೇವ ಹಾಗೂ ಕಾವ್ಯ ದಂಪತಿ ಗೆದ್ದಿದ್ದಾರೆ, ಜೋರಾದ ಚಪ್ಪಾಳೆ ಅಂತಾರೆ ಆ್ಯಂಕರ್. ಬೇಜಾರಿಂದ ಪ್ರೇಮ ಪುಸ್ತಕ ಎತ್ತಿ, ಇಂಜೆಕ್ಷನ್ ಹಿಡಿದಿರೋ ಕೈಯಲ್ವಾ, ಭಾರ ಎತ್ತಿ ಅಭ್ಯಾಸ ಇಲ್ಲ ರಾಮ್, ದಿನ ಅರ್ಧ ಗಂಟೆ ನನ್ನ ಎತ್ತಿ ಅಭ್ಯಾಸ ಮಾಡು, ನೆಕ್ಸ್ಟ್ ಸ್ಪರ್ಧೆಯಲ್ಲಿ ನಾವೇ ಗೆಲ್ಲೋದು ಅಂತಾಳೆ. ದಿನ ನಿನ್ನ ಎತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾ? ಶುದ್ಧ ತರಲೆ. ಗೆದ್ದವರಿಗೆ ಕಂಗ್ರಾಟ್ಸ್ ಹೇಳೋಣ ಅಣ್ಣ, ಗ್ರೇಟ್ ಫೈಟ್ ಅಣ್ಣ, ಕಂಗ್ರಾಟ್ಸ್ ಬೋತ್ ಆಫ್ ಯು ಅಂತಾನೆ ರಾಮ್. ಗೆದ್ದಿರೋದಕ್ಕೆ ಇಬ್ಬರಿಗೂ ಅಭಿನಂದನೆಗಳು ಅಂತಾಳೆ ಪ್ರೇಮ. ಥ್ಯಾಂಕ್ಸ್ ಅಕ್ಕ ಅಂತಾಳೆ ಕಾವ್ಯ. ನನಗೇನು ಗೆಲ್ಲಬೇಕು ಅಂತ ಇರಲಿಲ್ಲ, ಆದರೆ ಕಾವ್ಯ ಸೋಲ್ಬಾರ್ದು ಅಂದ್ಲಲ್ಲ, ಓಡ್ ಹೋಗ್ಬಿಟ್ಟೆ ಅಂತಾನೆ ಮಹಾದೇವ. ಈಗ ಮಡಿಕೆ ಹೊಡೆಯೋ ಸ್ಪರ್ಧೆ. ಗಂಡ ಹೆಂಡತಿ ಇಬ್ಬರು ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ, ಇಬ್ಬರು ಹೊಡೆಯೋಕ್ಕೆ ಟ್ರೈ ಮಾಡ್ಬೋದು. ಇಬ್ಬರಲ್ಲಿ ಒಬ್ಬರು ಹೊಡೆದ್ರು ಗೆದ್ದ ಹಾಗೆ, ಇಬ್ಬರು ಹೊಡೆದ್ರೆ ಸೂಪರಾಗಿ ಗೆದ್ದಂಗೆ, ಗೆದ್ದವರಿಗೆ ಬಂಪರ್ ಬಹುಮಾನ ಕೂಡ ಇರುತ್ತೆ ಅಂತಾಳೆ ಆ್ಯಂಕರ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.